ನಮಸ್ಕಾರ ಸ್ನೇಹಿತರೆ. ಮೊದಲಿಗೆ ಒಂದು ಸಣ್ಣ ಸ್ಟೋರಿ. ಮುಂಬೈನ ಇಬ್ಬರು ಟೀನೇಜ್ ಹುಡುಗಿಯರು ತಮ್ಮ ತಾಯಿಯನ್ನ ಸೌತ್ ಕೊರಿಯಾಗೆ ಕರ್ಕೊಂಡು ಹೋದರು. ಯಾಕೆ ಗೊತ್ತಾ? ಕೊರಿಯನ್ ಪಾಪ್ ಬ್ಯಾಂಡ್ನ BTS ಇದೆಯಲ್ಲ, ಕೊರಿಯನ್ ಪಾಪ್ ಬ್ಯಾಂಡ್, ಅದರ ಲೈವ್ ಪ್ರೋಗ್ರಾಮ್ ನೋಡೋಕೆ. ಇಲ್ಲಿಂದ ಕೊರಿಯಾಗೆ ಹೋಗಿ ಶೋ ನೋಡಿದ್ದಾರೆ ಅಂದಮೇಲೆ ಅವರು ಸಿಕ್ಕಾಪಟ್ಟೆ ಶ್ರೀಮಂತರಿರಬೇಕು ಅಂತ ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು. ಆದರೆ ಅಸಲಿ ಸ್ಟೋರಿ ಏನು ಗೊತ್ತಾ? ಇವರು ಕೊರಿಯಾಗೆ ಹೋಗಿದ್ದು ಸಾಲ ಮಾಡಿಕೊಂಡು. ಇನ್ನೊಂದು ಸ್ಟೋರಿ ನೋಡಿ ಇಲ್ಲಿ. ಒಂದು ಯಂಗ್ ಕಪಲ್ ಥಾಯ್ಲ್ಯಾಂಡ್ಗೆ ವೆಕೇಷನ್ಗೆ ಅಂತ ಹೋಗ್ತಾರೆ. ಅಲ್ಲಿ ತಮ್ಮ ಬಜೆಟ್ ಎಷ್ಟು ಅನ್ನೋದನ್ನೇ ಮರೆತು ಕಂಡಿದ್ದೆಲ್ಲ ಬೇಕಾಗಿದ್ದೆಲ್ಲ ಪರ್ಚೇಸ್ ಮಾಡ್ತಾರೆ. ಎಂಜಾಯ್ ಮಾಡಿದ್ರು. ಹೇಗೆ? ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ. ಈಗ ಸಾಲ ತಲೆ ಮೇಲೆ ಬಂದು ಕೂತ್ಕೊಂಡಿದೆ. ಆ ಸಾಲ ತೀರಿಸೋಕೆ ಇನ್ನೊಂದು ಕಡೆ ಸಾಲ ಮಾಡ್ತಿದ್ದಾರೆ. ಅದನ್ನು ತೀರಿಸೋಕೆ ಮತ್ತೊಂದು ಸಾಲ. ಇದು ಜಸ್ಟ್ ಈ ಎರಡು ಕುಟುಂಬಗಳ ಸ್ಟೋರಿ ಅಲ್ಲ. ಇವತ್ತು ಭಾರತದ ಲಕ್ಷಾಂತರ ಯುವಕ ಯುವತಿಯರ ರಿಯಲ್ ಸ್ಟೋರಿ. ಅದರಲ್ಲೂ ಕೂಡ ಯಂಗ್ ಜನ್ರೇಷನ್. ಶೋಕಿಗಾಗಿ ನಮ್ಮ ಯುವ ಜನತೆ ಸಾಲದ ಸುಳಿಗೆ ಸಿಲುಕ್ತಾ ಇದ್ದಾರೆ. ಮೀಸೆ ಸರಿಯಾಗಿ ಮೂಡೋದಕ್ಕೂ ಮೊದಲೇ ಸಾಲ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಪರಿಸ್ಥಿತಿ ಎಷ್ಟು ಸೀರಿಯಸ್ ಆಗಿದೆ ಅಂತ ಹೇಳಿದ್ರೆ RBI ಕೂಡ ಇದ್ರ ಬಗ್ಗೆ ದೊಡ್ಡ ಕಳವಳ ವ್ಯಕ್ತಪಡಿಸಿದೆ. ಹಾಗಿದ್ರೆ ನಮ್ಮ ಯುವ ಜನತೆ ಈ ಮಟ್ಟಿಗೆ ಸಾಲ ಮಾಡ್ತಿರೋದು ಯಾಕೆ? ಈ ಸಾಲದ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಇದರಿಂದ ನಮ್ಮ ದೇಶದ ಆರ್ಥಿಕತೆ ಮೇಲಾಗ್ತಿರೋ ಡ್ಯಾಮೇಜ್ ಏನು? ಸಾಲ ಮಾಡಿದ ಯುವಜನರ ಬದುಕು ಯಾವ ರೀತಿ ಬರ್ಬಾದಾಗ್ತಾ ಇದೆ? ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇದು ಪ್ರತಿಯೊಬ್ಬ ಯುವ ಜನತೆ ಹಾಗೂ ಆ ಯುವ ಜನತೆಯ ಪೋಷಕರು ನೋಡಲೇಬೇಕಾಗಿರೋ ಸ್ಟೋರಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಕಂಡಿದ್ದೆಲ್ಲ ಪರ್ಚೇಸ್, ಸಾಲದ ಮೇಲೆ ಸಾಲ. ಸ್ನೇಹಿತರೆ, ಮೊದಲೇ ಹೇಳಿಬಿಡ್ತೀವಿ, ಸಾಲ ಮಾಡೋದು ತಪ್ಪಲ್ಲ. ತುಂಬ ಜನ ಸಾಲ ಮಾಡ್ತಾರೆ. ನಾವು ಕೂಡ ಸಾಲ ಮಾಡಿದ್ದೀವಿ. ಇದು ಎಕಾನಮಿಯ ಒಂದು ಭಾಗ, ಬದುಕಿನ ಒಂದು ಭಾಗ. ಜೊತೆಗೆ ದೊಡ್ಡ ಗ್ರೋತ್ಗೆ ಸಾಲ ಕೂಡ ಮುಖ್ಯನೇ. ಆದರೆ ಯಾವ ರೀತಿ ಸಾಲ ಮಾಡ್ತಾರೆ ಮತ್ತು ಯಾಕೆ ಸಾಲ ಮಾಡ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಹಿಂದೆಲ್ಲ ಜನ ಹೆಚ್ಚಾಗಿ ಸಾಲ ಮಾಡ್ತಾ ಇದ್ದಿದ್ದು ಒಂದೋ ಮನೆ ಕಟ್ಟೋಕೆ ಅಥವಾ ಸಣ್ಣ ಬಿಸ್ನೆಸ್ ಶುರು ಮಾಡೋಕೆ ಅಥವಾ ಮಕ್ಕಳ ಎಜುಕೇಷನ್ಗೆ ಅಥವಾ ಕೃಷಿ ಮಾಡೋಕೆ. ಅಂದರೆ ಫ್ಯೂಚರ್ನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಲಾಭ ತಂದು ಕೊಡುವಂಥ ಒಂದು ಪ್ರೊಡಕ್ಟಿವ್ ಕೆಲಸಕ್ಕಾಗಿ ಸಾಲ ಮಾಡ್ತಾ ಇದ್ರು. ಅದರಲ್ಲಿ ಸ್ಟ್ರಾಂಗ್ ಪರ್ಪಸ್ ಇರ್ತಾ ಇತ್ತು. ಕೆಲವರು ಆಗಲೂ ಕೂಡ ಮದುವೆಗಾಗಿನೂ ಸಾಲ ಮಾಡ್ತಾ ಇದ್ರು, ಅದು ಬೇರೆ ವಿಚಾರ. ಆದರೆ ಈಗ ನಮ್ಮ ದೇಶದಲ್ಲಿ ಎದ್ದಿರೋ ಟ್ರೆಂಡ್ ಇದೆಯಲ್ಲ, ಇದು ಭಯಾನಕ. ಇವಾಗಿನ ಯೂತ್ಸ್ಗೆ ಸಾಲ ಅಂದರೆ ಅಷ್ಟು ಕೇರ್ ಇಲ್ಲ. ಏನೋ ಒಂದು ನೋಡಿದ್ರಾ, ನನಗದು ಬೇಕು ಅಷ್ಟೇ. ಹೊಸ ಐಫೋನ್ ಬಂತ, ತಗೊಳ್ಳೋಣ. ಹೊಸ ಗ್ಯಾಜೆಟ್ ಏನಾದರೂ ಇಷ್ಟ ಆಯಿತಾ, ತಗೊಳ್ಳೋಣ. ಎಲ್ಲದಕ್ಕೂ ಸಾಲ. ಇಲ್ಲ ಥಾಯ್ಲ್ಯಾಂಡ್ಗೆ ಅಥವಾ ಕೊರಿಯಾಗೆ, ಜಪಾನ್ಗೆ, ಯುರೋಪ್ಗೆ ಫಾರಿನ್ ಟ್ರಿಪ್ ಹೋಗ್ಬೇಕಾ, ಅದಕ್ಕೂ ಸಾಲ. ಹಿಂದೆ ಮುಂದೆ ನೋಡಲ್ಲ. ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ ಪರ್ಸ್ನಲ್ ಲೋನ್ ಮಾಡ್ತಾರೆ. ಖರ್ಚಿಗೆ ದುಡ್ಡಿಲ್ವಾ, ಕ್ರೆಡಿಟ್ ಕಾರ್ಡ್, ಅದನ್ನು ಉಜ್ಜಿದ್ರೆ ಆಯಿತು ಅನ್ನೋ ಮನಸ್ಥಿತಿ. ಸ್ನೇಹಿತರೆ, ಇದರಲ್ಲಿ ಹೆಚ್ಚಿನ ಜನ ಕರಿಯರನ್ನು ಇನ್ನೂ ಕೂಡ ಕರೆಕ್ಟಾಗಿ ಟೇಕ್ ಆಫೇ ಮಾಡ್ಕೊಂಡಿರೋದಿಲ್ಲ. ಒಂದೋ ಕರಿಯರ್ ಶುರುನೇ ಆಗಿರೋದಿಲ್ಲ, ಇಲ್ಲಾಂದರೆ ಕರಿಯರ್ನ ಆರಂಭದಲ್ಲಿರ್ತಾರೆ ಸಣ್ಣ ಸ್ಯಾಲ್ರಿಯಲ್ಲಿ. ಆದರೆ ಅಷ್ಟರಲ್ಲಾಗಲೇ ದೊಡ್ಡ ದೊಡ್ಡ ಸಾಲಗಳನ್ನು ಮಾಡ್ಕೊಂಡಿರ್ತಾರೆ. ಈಗ ಈ ಡೇಟಾ ಗಮನಿಸಿ, ಅಂಕಿಅಂಶ. ಇದನ್ನು ಕೇಳಿದ್ರೆ ನಿಮ್ಗೊಂದ್ಸಲಿ ಗಾಬರಿ ಆಗ್ಬೋದು. ನಮ್ಮ ದೇಶದಲ್ಲಿ ಸಾಲ ಪಡೆಯೋಕೆ ಅರ್ಹರಾಗಿರೋರ ಸಂಖ್ಯೆ 89 ಕೋಟಿ ಜನ. ಇದರಲ್ಲಿ 1/3 ಭಾಗದಷ್ಟು, ಅಂದರೆ ಸುಮಾರು 30 ಕೋಟಿಗೂ ಅಧಿಕ ಜನ ಕಳೆದ ಕೇವಲ 1 ವರ್ಷದಲ್ಲಿ ಒಂದಲ್ಲ ಒಂದು ಸಾಲ ಮಾಡಿದ್ದಾರೆ. ಲಾಸ್ಟ್ 1 ಇಯರ್ನಲ್ಲಿ. ಅಥವಾ ಈಗ ಆಲ್ರೆಡಿ ಮಾಡಿರೋ ಸಾಲದ EMI ಮತ್ತು ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಕಟ್ತಾ ಇದ್ದಾರೆ. ಈಗ ಇಲ್ಲಿ ನೋಡಿ, 2022ರಲ್ಲಿ ಪರ್ಸ್ನಲ್ ಲೋನ್ಗಳ ಒಟ್ಟು ಮೊತ್ತ 9.02 ಲಕ್ಷ ಕೋಟಿ ರೂಪಾಯಿ ಇತ್ತು. ಇದು 2026ರ ಮಾರ್ಚ್ ಹೊತ್ತಿಗೆ ರಿಲೀಸ್ ಆದ ಡೇಟಾದಲ್ಲಿ ಬರೋಬ್ಬರಿ 17.32 ಲಕ್ಷ ಕೋಟಿಗೆ ಜಂಪ್ ಆಗಿದೆ. ಯೋಚನೆ ಮಾಡಿ ಎಲ್ಲಿಂದೆಲ್ಲಿಗೆ ಜಂಪ್ ಆಗಿದೆ ಅಂಥೇಳಿ. ಆಲ್ಮೋಸ್ಟ್ ಡಬಲ್ ಜಸ್ಟ್ ಲಾಸ್ಟ್ 4 ಇಯರ್ಸಲ್ಲಿ. ಇನ್ನೂ ಶಾಕಿಂಗ್ ಅಂದರೆ ಇದರಲ್ಲಿ 35 ವರ್ಷದ ಕೆಳಗಿನವರೇ 66% ಜನ ಇದ್ದಾರೆ. ಏನೋ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಡೇಟಾ ಪ್ರಕಾರ ಮಾರ್ಚ್ 2026ರ ಹೊತ್ತಿಗೆ ರಿಟೇಲ್ ಸಾಲಗಳ ಪ್ರಮಾಣ ಬರೋಬ್ಬರಿ 58.4% ತಲುಪಿದೆ. 2025ರಲ್ಲಿ ಇದು 54.9% ಇತ್ತು. ಅಂದರೆ ಜನ ಮನೆ ಕಟ್ಟೋಕೆ ಮಾಡ್ತಿರೋ ಸಾಲಕ್ಕಿಂತ ತಮ್ಮ ಪರ್ಸ್ನಲ್ ಖರ್ಚಿಗೆ, ಕನ್ಸಂಪ್ಷನ್ಗೆ ಮಾಡ್ತಿರೋ ಸಾಲ ಹೆಚ್ಚಾಗಿದೆ. ಫಿನ್ಟೆಕ್, ಕ್ರೆಡಿಟ್ ಕಾರ್ಡ್, ಹೇಗೆಲ್ಲ ಸಿಗ್ತಾ ಇದೆ ಸಾಲ? ಸ್ನೇಹಿತರೆ, ಮುಂಚೆ ಸಾಲ ಬೇಕು ಅಂದರೆ ಬ್ಯಾಂಕಿಗೆ ಹೋಗಬೇಕಾಗಿತ್ತು. 100 ಡಾಕ್ಯುಮೆಂಟ್ ಕೇಳ್ತಾ ಇದ್ರು, ಸೆಕ್ಯೂರಿಟಿ ಕೇಳ್ತಾ ಇದ್ರು. ಆದರೆ ಇವತ್ತಿನ ದಿನಗಳಲ್ಲಿ ಆನ್ಲೈನ್ನಲ್ಲಿ, ಆ್ಯಪ್ಗಳಲ್ಲಿ ಬೈ ನೌ ಪೇ ಲೇಟರ್ ಆಪ್ಷನ್ ಇದೆಯಲ್ಲ,
ಸಾಲ ಮಾಡಿ ಮಾಡಿ ಬಯಸಿದ್ದನ್ನೆಲ್ಲ ಖರೀದಿ ಮಾಡು, ಬಳಸಿ ಬಿಸಾಕು, ಎಂಜಾಯ್ ಮಾಡು, ಸಾಲ ತೀರಿಸೋದನ್ನ ಹಾಗೂ EMI ಕಟ್ಟೋದನ್ನ ಆಮೇಲೆ ನೋಡ್ಕೊಂಡ್ರಾಯ್ತು ಅನ್ನೋ ಮನಸ್ಥಿತಿ ಬಂದಿದೆ. ಬೈ ನೌ ಪೇ ಲೇಟರ್. ಇದಕ್ಕೆ ಕಂಪನಿಗಳು ದೊಡ್ಡ ಅವಕಾಶ ಮಾಡಿಕೊಟ್ಟು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಜೆನ್ಜಿ ಮತ್ತು ಮಿಲೇನಿಯಲ್ಸ್ ಬ್ಯಾಂಕ್ ಮೆಟ್ಟಿಲೇ ಹತ್ತುತ್ತಾ ಇಲ್ಲ ಜಾಸ್ತಿ. ಆ್ಯಪ್ಗಳಲ್ಲೇ ಫಿನ್ಟೆಕ್ ಕಂಪನಿಗಳ ಮೂಲಕ ಬಡ್ಡಿ ಜಾಸ್ತಿ ಆದರೂ ಪರವಾಗಿಲ್ಲ, ಯಾರಲ್ಲಿವರೆಗೂ ಹೋಗ್ತಾರೆ. ಇಲ್ಲೇ ಅಪ್ಲೈ ಮಾಡಿ 2 ಬಟನ್ ಕ್ಲಿಕ್ ಮಾಡಿದ್ರೆ ಸಾಕು. ಇಂಟ್ರೆಸ್ಟ್ ಚೂರು ಜಾಸ್ತಿ ಆದರೆ 2%, 5% ಜಾಸ್ತಿ ಆದರೆ ಏನು ಮಹಾ ಅನ್ನೋ ಥರದಲ್ಲಿ ನೋಡ್ತಾ ಇದ್ದಾರೆ. ಹೈ ಇಂಟ್ರೆಸ್ಟ್ ರೇಟ್ನಲ್ಲಿ ಆನ್ ದಿ ಸ್ಪಾಟ್ ಸಾಲವನ್ನು ಅವರು ಪಡ್ಕೊಳ್ತಾ ಇದ್ದಾರೆ. ಆಮೇಲೆ ಸಾಲ ಮತ್ತು ಬಡ್ಡಿಯ ಸುಳಿಯಲ್ಲಿ ಸಿಕ್ಕಿ ಒದ್ದಾಡ್ತಿದ್ದಾರೆ. ಇಲ್ಲಿ ದೊಡ್ಡ ಡೇಂಜರ್ ಏನು ಗೊತ್ತಾ? ಅನ್ಸೆಕ್ಯೂರ್ಡ್ ಲೋನ್ಗಳು. ಅಂದ್ರೆ ಯಾವುದೇ ಗ್ಯಾರಂಟಿ, ಯಾವುದೇ ಅಡ ಇಡದೆ ಕೊಡೋ ಸಾಲ. ಕೇವಲ 50,000ಕ್ಕಿಂತ ಕಡಿಮೆ ಮೊತ್ತದ ಲೋನ್ಗಳಲ್ಲಿ ಈ ಫಿನ್ಟೆಕ್ ಆ್ಯಪ್ಗಳದೇ ದೊಡ್ಡ ಪಾಲಿದೆ. ಈ ಸಣ್ಣ ಮೊತ್ತದ ಸಾಲದಲ್ಲಿ ಇವರ ಮಾರ್ಕೆಟ್ ಶೇರ್ 56%ಗೂ ಅಧಿಕ ಇದೆ. ಇವರು ಕೊಡೋ 70%ಗೂ ಅಧಿಕ ಸಾಲಗಳಿಗೆ ಯಾವುದೇ ಗ್ಯಾರಂಟಿ, ಶ್ಯೂರಿಟಿ ಅವ್ರು ತಗೊಂಡಿರೋದಿಲ್ಲ. ಮತ್ತು ಇದನ್ನ ಹೆಚ್ಚಾಗಿ ಪಡಿತಿರೋ ಯಾರು ಗೊತ್ತಾ? ಇದರಲ್ಲೂ ಅರ್ಧಕ್ಕಿಂತ ಹೆಚ್ಚು ಜನ 35 ವರ್ಷದ ಒಳಗಿನ ಯುವಕರೇ ಇದ್ದಾರೆ. ಯಾವುದೇ ಗ್ಯಾರಂಟಿ ಇಲ್ಲದೆ ಸಾಲ ಕೊಟ್ಟಾಗ ರಿಸ್ಕ್ ಹೆಚ್ಚಲ್ವಾ ಕೊಟ್ಟವರಿಗೆ? ಹಾಗಾಗಿ ಏನ್ ಮಾಡ್ತಾರೆ ಗೊತ್ತಾ? ಅವರು ಹೆವಿ ಬಡ್ಡಿ ಹಾಕ್ತಾರೆ. ಜೊತೆಗೆ ದೇಶದಲ್ಲಿ ಕ್ರೆಡಿಟ್ ಕಾರ್ಡ್ ಸಾಲದ ಮೊತ್ತ ಕೂಡ 3 ಲಕ್ಷ ಕೋಟಿ ರೂಪಾಯಿ ದಾಟಿದೆ. ಕಣ್ಣು ಮುಚ್ಚಿ ಸಾಲ ಮಾಡ್ತಿರೋ ಯುವಕರು ಅದನ್ನ ವಾಪಸ್ ಕಟ್ಟೋಕಾಗ್ತಾ ಇಲ್ಲ. ಸರಿಯಾದ ಟೈಮ್ಗೆ EMI ಕಟ್ಟದವರ ಸಂಖ್ಯೆ ವರ್ಷನೂ ಬರೋಬ್ಬರಿ 40% ಹೆಚ್ಚೇ ಆಗ್ತಾ ಹೋಗ್ತಿದೆ. ಇದು RBIಗೆ ತಲೆ ಕೆಡಿಸಿದೆ. 2023ಕ್ಕಿಂತ ಮುಂಚೆ ಇನ್ನೊಂದು ದೊಡ್ಡ ಸಮಸ್ಯೆ ಇತ್ತು. ಫೇಕ್ ಲೋನ್ ಆ್ಯಪ್ಗಳ ಹಾವಳಿ ದೊಡ್ಡ ಮಟ್ಟದಲ್ಲಿತ್ತು. ಅದಕ್ಕೆ ಈಸಿಯಾಗಿ ನಮ್ಮ ಯುವಕರು ಬೀಳ್ತಾ ಇದ್ರು. ಆಮೇಲೆ 30 to 40% ಬಡ್ಡಿ ಹಾಕ್ತಾ ಇದ್ರು ಅವರು. ಆದರೆ ಚೈನಾ ಮೂಲದ 94 ಲೋನ್ ಆ್ಯಪ್ಗಳನ್ನು ಇತ್ತೀಚೆಗೆ ಭಾರತ ಸರ್ಕಾರ ಬ್ಯಾನ್ ಮಾಡ್ತು. ಸಾಲದ ಹಣ ಹೋಗ್ತಿರೋದು ಎಲ್ಲಿಗೆ? ಎಷ್ಟೊಂದು ಸಾವಿರಾರು ಕೋಟಿ, ಲಕ್ಷ ಕೋಟಿಗಳಲ್ಲಿ ಸಾಲ ಮಾಡಿ ದುಡ್ಡನ್ನು ಎಲ್ಲಿಗೆ ಹಾಕ್ತಾ ಇದ್ದಾರೆ ಜನ? ಅದನ್ನ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ನಮ್ಮ ಚಾನಲ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಆಸಕ್ತರು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಡೀಟೇಲ್ಸ್ ಚೆಕ್ ಮಾಡಿ ಬನ್ನಿ. ಈಗ ಕಂಟಿನ್ಯೂ ಮಾಡೋಣ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸ್ನೇಹಿತರೆ, ಯುವಕರು ಮತ್ತೊಬ್ಬರನ್ನ, ಅವರ ಸ್ಟೈಲನ್ನ, ಟ್ರೆಂಡನ್ನು ಫಾಲೋ ಮಾಡೋದು ಕಾಮನ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಲೈಫ್ ಮೇಲೆ ನಾವೇನು ತಗೋಬೇಕು, ಎಲ್ಲಿಗೆಲ್ಲ ಹೋಗಬೇಕು ಅನ್ನೋದನ್ನ ಡಿಸೈಡ್ ಮಾಡೋ ಲೆವೆಲ್ಗೆ ಜನ ಅಡಿಕ್ಟ್ ಆಗ್ತಾ ಇದ್ದಾರೆ. ಏನೋ ಮೊಬೈಲ್ನಲ್ಲಿ ನೋಡಿದ್ರು ಅಥವಾ ಯಾರೋ ಒಬ್ರು ಹೊಸ ಪ್ಲೇಸ್ಗೆ ಭೇಟಿ ಕೊಟ್ಟು ಸ್ಟೇಟಸ್ ಹಾಕಿದ್ರು ಅಂದ್ರೆ ನಾವು ಅದನ್ನೇ ಮಾಡಬೇಕು, ನಾವು ಸ್ಟೇಟಸ್ ಹಾಕಬೇಕು. ಆ ಪ್ಲೇಸಿಗೆ ಹೋಗಿ ಆ ಪ್ಲೇಸನ್ನು ನೋಡಿ ಎಂಜಾಯ್ ಮಾಡೋದಕ್ಕಿಂತ ಹೆಚ್ಚು ಅವರು ಅದನ್ನ ಕಣ್ಣಲ್ಲಿ ನೋಡ್ತಾ ಇರೋದಿಲ್ಲ, ಮೊಬೈಲ್ ಸ್ಕ್ರೀನಲ್ಲಿ ನೋಡ್ತಾ ಇರ್ತಾರೆ. ಆ ಪ್ಲೇಸನ್ನು ಒಂಥರ ಪ್ರೆಸ್ಟೀಜ್ ಆಗ್ಬಿಟ್ಟಿದೆ ಇದು. ಅವ್ರು ಹೋಗಿದ್ದಾರೆ, ನಾವು ಹೋಗಿಲ್ಲ ಅಂದ್ರೆ ಸರಿ ಇರೋದಿಲ್ಲ ಅನ್ನೋ ಮನಸ್ಥಿತಿ. ಇದೇ ಕಾರಣಕ್ಕೆ ನಮ್ಮ ಯುವ ಜನತೆ, ಯುವಕ ಯುವತಿಯರು ಹೆಚ್ಚೆಚ್ಚು ಖರ್ಚು ಮಾಡ್ತಾ ಇದ್ದಾರೆ. ಅದಕ್ಕೆ ಹೆಚ್ಚೆಚ್ಚು ಸಾಲವನ್ನ ಕೂಡ ಮಾಡ್ತಾ ಇದ್ದಾರೆ ಅಂತ ಸ್ಟಡೀಸ್ ಹೇಳ್ತಾ ಇವೆ. ಪೈಸಾ ಬಜಾರ್ ಮಾಡಿರೋ ಒಂದು ಅನಾಲಿಸಿಸ್ ಪ್ರಕಾರ 60-70ರ ದಶಕದಲ್ಲಿ ಹುಟ್ಟಿದವರು ತಮ್ಮ ಮೊದಲ ಸಾಲವನ್ನ 30 ಅಥವಾ 40ನೇ ವಯಸ್ಸಿಗೆ ಮಾಡ್ತಾ ಇದ್ರು. ಅಂದ್ರೆ ಇವತ್ತು 20-30 ಈ ಏಜ್ ಗ್ರೂಪ್ ನಲ್ಲಿರೋರ ಅಪ್ಪ ಅಮ್ಮಂದ್ರು ಅವರೊಂದು 30ನೇ ವಯಸ್ಸಿಗೆ, 40ನೇ ವಯಸ್ಸಿಗೆ ಫಸ್ಟ್ ಲೋನ್ ಮಾಡ್ತಾ ಇದ್ರು. ಅದು ಹೋಮ್ ಲೋನ್ ಅಥವಾ ಆಟೋ ಲೋನ್, ಇದೇ ಜಾಸ್ತಿ ಇತ್ತು ಆವಾಗ. ಆದರೆ 2000ನೇ ಇಸವಿ ನಂತರ ಹುಟ್ಟಿದ ಈಗಿನ ಯುವ ಜನತೆ ತಮ್ಮ ಸಾಲದ ಜರ್ನಿಯನ್ನ 22ನೇ ವಯಸ್ಸಿಗೆ ಶುರು ಮಾಡ್ತಿದ್ದಾರೆ. ಅದು ಕೂಡ ಚಿಕ್ಕ ಚಿಕ್ಕ ಲೋನ್ಗಳನ್ನೆಲ್ಲ ಮಾಡ್ಕೊಳ್ತಿದ್ದಾರೆ. ಬೈ ನೌ ಪೇ ಲೇಟರ್ ಮೂಲಕವೇ ಹೆಚ್ಚು ಸಾಲಗಳನ್ನು ಮಾಡ್ತಿದ್ದಾರೆ. ಮುತೂಟ್ ಫಿನಾನ್ಸ್ ರಿಪೋರ್ಟ್ ನೋಡಿ, 2025ರ ಫಸ್ಟ್ ಹಾಫ್ನಲ್ಲಿ ಭಾರತದಲ್ಲಿ ತಗೊಂಡ ಪರ್ಸನಲ್ ಲೋನ್ಗಳಲ್ಲಿ 25% ಸಾಲ ಕೇವಲ ಟ್ರಾವೆಲ್ ಮತ್ತು ವೆಕೇಷನ್ಗಾಗಿ ಖರ್ಚಾಗಿದೆ. ಬ್ಯಾಂಕ್ ಆಫ್ ಬರೋಡಾ ಎಕನಾಮಿಸ್ಟ್ಗಳ ಪ್ರಕಾರ ಅಂತೂ ಬರೀ ಮ್ಯೂಸಿಕ್ ಫೆಸ್ಟಿವಲ್, ಮ್ಯೂಸಿಕ್ ಕಾನ್ಸರ್ಟ್ಗಳಿಗೆ ಹೋಗೋಕೆ ಅಂತಾನೆ ನಮ್ಮ ಯುವಕರು 1600ರಿಂದ 2000 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಒಂದೊಂದು ಟ್ರಿಪ್ಗೂ ಆವರೇಜ್ ಆಗಿ 51,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಇನ್ನೂ ಕೇಳಿ, ಚೆನ್ನಾಗಿದೆ ಅವ್ರ ಸ್ಟೋರಿ. 10ರಲ್ಲಿ 6 ಯುವಕರು ತಮ್ಮ ತಿಂಗಳ ಸಂಪಾದನೆಯ 21ರಿಂದ 40% ಭಾಗವನ್ನು ಬರೀ ಮ್ಯೂಸಿಕ್ ಕಾನ್ಸರ್ಟ್ಸ್ಗೆ ಹೋಗೋಕೆ ಮತ್ತು ಟ್ರಾವೆಲ್ ಎಕ್ಸ್ಪೀರಿಯನ್ಸ್ಗೆ ಖರ್ಚು ಮಾಡೋಕೆ ರೆಡಿ ಇದ್ದಾರೆ. ದುಬಾರಿ ಫೋನ್ಸ್, ಐಫೋನ್ಸ್, ಇತರ ಕಂಪನಿಗಳದ್ದು ಕೂಡ ಹೈ ಎಂಡ್ ಫೋನ್ಸ್, ವೀಕೆಂಡ್ಗಳಲ್ಲಿ ಕೆಫೆ ವಿಸಿಟ್, ಫ್ಯಾಷನ್ ಶಾಪಿಂಗ್ ಇವೆಲ್ಲವೂ ನಡೀತಾ ಇರೋದು ಉಳಿಸಿ ಬೆಳೆಸಿದ ಇನ್ವೆಸ್ಟ್ಮೆಂಟ್ನಿಂದ ಬಂದ ಲಾಭ ದುಡ್ಡಲ್ಲ, ಬಂದಿರೋದೆಲ್ಲ ಖಾಲಿ ಮಾಡಿಕೊಂಡು ಎಕ್ಸ್ಟ್ರಾ ಮಾಡಿರೋ ಸಾಲದ ದುಡ್ಡಲ್ಲಿ. ಕ್ರೆಡಿಟ್ ಕಾರ್ಡ್ ಮತ್ತು EMI ಸಾಲದಿಂದ ಆರ್ಥಿಕತೆಗೆ ಬೀಳುತ್ತಾ ಪೆಟ್ಟು. ಯಾರೋ ವ್ಯಕ್ತಿಗಳು ಸಾಲ ಮಾಡಿಕೊಂಡ್ರೆ ದೇಶಕ್ಕೇನು ಅಂತ ನೀವು ಕೇಳ್ಬೋದು. ಆದರೆ ಸ್ನೇಹಿತರೆ, ವಿಶ್ವದಲ್ಲಿ ಅತಿ ಹೆಚ್ಚು ಯುವ ಸಮುದಾಯವನ್ನು ಹೊಂದಿರೋ ರಾಷ್ಟ್ರ ಭಾರತ. ಬಿಸ್ನೆಸ್ ಲೋನ್ ಮಾಡಿದ್ರೆ ಇದೇ ಯುವ ಜನತೆ ಅದರಲ್ಲಿ ಅವರ ಜೀವನನೂ ಸೆಟ್ಲ್ ಆಗ್ಬೋದು, ಉದ್ಯೋಗ ಸೃಷ್ಟಿನೂ ಆಗ್ಬೋದು. ಅವ್ರ ಬಿಸ್ನೆಸ್ ಕ್ಲಿಕ್ ಆಯಿತು ಅಂತ ಹೇಳಿದ್ರೆ ಜಾಬ್ ಕೊಡ್ಬೋದು ಇನ್ನೊಂದು 10 ಜನಕ್ಕೆ, ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ, ಸರ್ಕಾರಕ್ಕೂ ಟ್ಯಾಕ್ಸ್ ರೆವೆನ್ಯೂ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಆದರೆ ಕೇವಲ ಶೋಕಿಗಾಗಿ ಮಾಡೋ ಸಾಲದಿಂದ ಶಾರ್ಟ್ ಟರ್ಮ್ನಲ್ಲಿ ಕಾಮರ್ಸ್ ಕಂಪನಿಗಳಿಗೆ ಲಾಭ ಆಗುತ್ತೆ ಅಷ್ಟೇ. ಆದರೆ ಲಾಂಗ್ ಟರ್ಮ್ನಲ್ಲಿ ಇದು ದೇಶಕ್ಕೆ ಹೊಡ್ತಾನೆ. ಅದರಲ್ಲೂ ವಿದೇಶಗಳಿಗೆ ಹೋಗಿ ಹಣ ಪೂರ
ನಾಶ ಮಾಡ್ಕೊಂಡು ಬರೋದ್ರಿಂದ ಭಾರತಕ್ಕೆ ಏನು ಲಾಭ ಇಲ್ಲ, ಕಳ್ಕೊಳ್ಳೋದೇ ಜಾಸ್ತಿ. ಇದರಿಂದ ದೇಶದ ಹೌಸ್ ಹೋಲ್ಡ್ ಸೇವಿಂಗ್ಸ್, ಮನೆಗಳ ಉಳಿತಾಯದ ಪ್ರಮಾಣ ಕಿತ್ಕೊಂಡು ಹೋಗ್ತಾ ಇದೆ ಈ ರೀತಿಯ ಖರ್ಚಿನ ಒಂದು ಹ್ಯಾಬಿಟಿಂದ. ಇನ್ನೊಂದು ಕಡೆ NPA, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದರೆ ವಸೂಲಾಗದ ಸಾಲದ ಪ್ರಮಾಣ ಬ್ಯಾಂಕ್ಗಳಲ್ಲಿ ಹೆಚ್ಚಾಗ್ತಿದೆ. RBIನ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಪ್ರಕಾರ ಮಾರ್ಚ್ 2026 ಹೊತ್ತಿಗೆ ಸೆಕ್ಯೂರ್ಡ್ ಲೋನ್ಗಳ NPA ಕೇವಲ 0.7% ಇದ್ರೆ, ಗ್ಯಾರಂಟಿ ಇಲ್ಲದ ಅನ್ಸೆಕ್ಯೂರ್ಡ್ ಲೋನ್ಗಳ NPA 1.7% ಇದೆ. 50,000 ಒಳಗಿನ ಸಣ್ಣ ಸಾಲಗಳಲ್ಲಂತೂ ಡಿಫಾಲ್ಟ್ ರೇಟ್, ಸಾಲ ತಗೊಂಡು ಕಟ್ಟದೇ ಇರೋರ ಪ್ರಮಾಣ ಬರೋಬ್ಬರಿ 6.4% ಇದೆ. ಅಂದರೆ ಯುವ ಜನತೆ ಸಾಲ ಮಾಡ್ತಿದ್ದಾರೆ, ಅದರಲ್ಲಿ ಸಣ್ಣ ಸಾಲ ಮಾಡಿದವ್ರಿಗೂ ಕೂಡ ಅದನ್ನು ವಾಪಸ್ ಕಟ್ಟೋಕ್ಕಾಗ್ತಾ ಇಲ್ಲ. ಫಿನಾನ್ಸ್ ಕಂಪನಿಗಳು ಬೆನ್ನು ಬೀಳ್ತಾವ, ಆಮೇಲೆ ಗಲಾಟೆ. ಇದು ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ಗೂ ಕೂಡ, ನಮ್ಮ ಫಿನಾನ್ಷಿಯಲ್ ಸೆಕ್ಟರ್ಗೂ ಕೂಡ ದೊಡ್ಡ ರಿಸ್ಕ್ ಇದು. ಯುವ ಜನತೆ ಕೂಡ ಹಿಡನ್ ಚಾರ್ಜಸ್ ಬಗ್ಗೆ ಗೊತ್ತಿಲ್ಲದೆ, ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅನ್ನ ಅರ್ಥ ಮಾಡ್ಕೊಳ್ಳದೆ, ಕರಿಯರ್ನ ಆರಂಭದಲ್ಲೇ ಸಿಬಿಲ್ ಸ್ಕೋರ್ ಎಲ್ಲ ಹಾಳು ಮಾಡ್ಕೊಳ್ತಿದ್ದಾರೆ. ಇದು ಫ್ಯೂಚರ್ನಲ್ಲಿ ಅವರಿಗೆ ಡ್ಯಾಮೇಜಿಂಗ್. ಹಾಗಿದ್ರೆ ಸಾಲ ಮಾಡೋದು ತಪ್ಪ? ಆ ರೀತಿ ನಾವು ಹೇಳ್ತಾ ಇಲ್ಲ. ಸಾಲ ಮಾಡೋದು ಗ್ರೋತ್ನ, ಬೆಳವಣಿಗೆಯ ಒಂದು ಭಾಗ. ಆದರೆ ನೀವು ಮಾಡ್ತಿರೋ ಸಾಲ ಒಳ್ಳೆ ಸಾಲ ಆಗಿರಬೇಕು, ಗುಡ್ ಡೆಟ್ ಆಗಿರಬೇಕು, ಬ್ಯಾಡ್ ಡೆಟ್ ಅಲ್ಲ, ಕೆಟ್ಟ ಸಾಲ ಅಲ್ಲ. ಉದಾಹರಣೆಗೆ ಶಿಕ್ಷಣಕ್ಕಾಗಿ ಅಥವಾ ಒಂದು ಸೈಟ್ ಅಥವಾ ಮನೆ ತಗೊಳ್ಳೋಕ್ಕಾಗಿ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಾಗಿ ಸಾಲ ಮಾಡಿದ್ರೆ ಅದು ನಿಮಗೆ ಫ್ಯೂಚರ್ನಲ್ಲಿ ರಿಟರ್ನ್ಸ್ ಕೊಡುತ್ತೆ, ಅಥವಾ ಅಟ್ಲೀಸ್ಟ್ ಕಳ್ಕೊಂಡಂತೂ ಹೋಗೋದಿಲ್ಲ ಆ ಆಸ್ತಿ. ಆದರೆ ಕೇವಲ 3-4 ದಿನದ ಮಜಾಗಾಗಿ, ಕೈಯಲ್ಲಿ ದುಡ್ಡಿಲ್ಲ ಅಂದರೂ ಕೇವಲ ಶೋಕಿಗಾಗಿ, ಟ್ರಿಪ್, ಪಾರ್ಟಿ ಅಥವಾ ಕೈಯಲ್ಲಿ ವರ್ಕ್ ಆಗ್ತಿರೋ ಒಂದು ಫೋನ್ ಇದ್ದಾಗಲೂ ಕೂಡ ಶೋಕಿಗೋಸ್ಕರ ಇನ್ನೊಂದು ಫೋನ್ ತಗೊಳ್ತೀನಿ, ಹೈ ಎಂಡ್ ಯಾವುದೋ ಫೋನಿಗೆ ನಾನು ಲೋನ್ ಮಾಡಿ EMI ಮಾಡ್ಕೊಳ್ತೀನಿ ಅನ್ನೋ ಲೆಕ್ಕಾಚಾರಕ್ಕೆ ಹೋದರೆ ಅದು ಜೀವನದಲ್ಲಿ ಯಾವತ್ತೂ ಮೇಲೆ ಏಳದ ಹಾಗೆ ತುಳಿದ್ಬಿಡುತ್ತೆ. ಸೊ ಸ್ನೇಹಿತರೆ, ಫಿನಾನ್ಷಿಯಲ್ ಲಿಟ್ರಸಿ ಇವತ್ತಿನ ದಿನದಲ್ಲಿ ತುಂಬ ಮುಖ್ಯ. ದುಡಿಯೋಕ್ಕಿಂತ ಮುಂಚೆನೆ ಅಥವಾ ನಿಮ್ಮ ಇನ್ಕಮ್ಗಿಂತ ಹೆಚ್ಚಿನ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋಕೆ ಯಾವತ್ತೂ ಪ್ರಯತ್ನ ಪಡಬಾರ್ದು. ಕ್ರೆಡಿಟ್ ಕಾರ್ಡ್ ನಿಮ್ಮ ಲೈಫ್ ಪಾರ್ಟ್ನರ್ ಅಲ್ಲ, ನಿಮ್ಮ ಫ್ರೆಂಡ್ ಅಲ್ಲ. ಅದೊಂದು ಒಳ್ಳೆ ಅಸ್ತ್ರ ಸರಿಯಾಗಿ ಬಳಸೋರಿಗೆ. ಸೊ ಪ್ರತಿ ರೂಪಾಯಿಯನ್ನ ಬಳಸೋಕ್ಕೂ ಮೊದಲು, ಸುಲಭವಾಗಿ ಸಿಗುತ್ತೆ ಅಂತ ಹೇಳಿ ಕೈ ಚಾಚಿ ಸಾಲ ತಗೊಳ್ಳೋಕ್ಕಿಂತ ಮೊದಲು 1000 ಬಾರಿ ಯೋಚಿಸಿ. ಅವರ ಹತ್ರ ಕಾಸ್ಟ್ಲಿ ಫೋನ್ ಇದೆ, ಅವರು ಫಾರಿನ್ ಟ್ರಿಪ್ ಹೋಗಿ ಬಂದರು ಅಂದರೆ ನಾವು ಮಾಡಲೇಬೇಕು ಅಂತೇನಿಲ್ಲ, ಏನು ಸಡನ್ ಆಗಿ ಆಂಕ್ಷಿಯಸ್ ಆಗೋ ಅವಶ್ಯಕತೆ ಇಲ್ಲ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಡೆದಾಗಿ ಮತ್ತೊಮ್ಮೆ ರಿಮೈಂಡರ್, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.